ಸೋನು ಶ್ರೀನಿವಾಸ್ ಗೌಡ ಬಂಧನ ಪ್ರಕರಣ ಸಂಬಂಧಪಟ್ಟಂತೆ ಬಿಗ್ ಬಾಸ್ ಖ್ಯಾತಿಯ ವಿನಯ್ ಪತ್ನಿ ಅಕ್ಷತಾ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸೋನು ಶ್ರೀನಿವಾಸ್ ಗೌಡ ಈಗ ಏನು ಬಂಧಿಸಲಾಗಿದೆ ಸಂಬಂಧಪಟ್ಟಂತೆ ಇದೀಗ ಬಿಗ್ ಬಾಸ್ ಖ್ಯಾತಿಯ ವಿನಯ್ ಪತ್ನಿ ಅಕ್ಷತಾ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಪ್ರೊಸೀಜರ್ ಗೊತ್ತಿಲ್ಲ ಅನ್ನೋಕೆ ಸೋನು ಏನು ಇನ್ನೋಸೆಂಟ್ ಅಲ್ಲ, ಸೋನು ವಿದ್ಯಾವಂತನೇ, ಇತರರ ಅಭಿಪ್ರಾಯವನ್ನ ತೆಗೆದುಕೊಳ್ಬೇಕಿತ್ತು. ಬೆಂಗಳೂರಿನಲ್ಲಿ ಬಿಗ್ ಬಾಸ್ ವಿನಯ್ ಪತ್ನಿ ಅಕ್ಷತಾ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಈ ಅಭಿಪ್ರಾಯವನ್ನ ತಗೋಬೇಕಿತ್ತು, ಮುಂಚಿತವಾಗಿ ಸಜೆಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋ ಥರ ಹೇಳಿದ್ದಾರೆ. ಇಲ್ಲ, ಟು ಬಿ ಫ್ರ್ಯಾಂಕ್, ನಾನು ಸೋನು ವಿಡಿಯೋ ನಾನೇನು ನೋಡಿಲ್ಲ, ಸಾರಿ, ನನಗೆ ಅದರ ಬಗ್ಗೆ ಗೊತ್ತಿಲ್ಲ. ನನಗೆ ಇವರು ಲೀಗಲ್ ಇದು ಏನೇನು ಅದರದ್ದು ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿತ್ತು ಅದೆಲ್ಲನೂ ನೀಟಾಗಿ ಇದು ಮಾಡಿಕೊಂಡು ತೊಗೊಂಡಿದ್ದು. ಖಂಡಿತ ಅವ್ರಿಗೆ ಏನೆಲ್ಲ ಬೇಕಾಗತ್ತೆ, ಫ್ಯೂಚರಲ್ಲಿ ಏನೆಲ್ಲ ಬೇಕಾಗುತ್ತೆ, ಸ್ಟಡೀಸ್ಗಿರ್ಬೋದು, ಇಲ್ಲ ಅವರ ಬಟ್ಟೆ ಊಟ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಅವ್ರಿಗೇನಾದರೂ ಬೇಕು ಅಂದರೆ ಅದನ್ನು ನಾವು ಪ್ರೊವೈಡ್ ಮಾಡ್ತೀವಿ. ಅವ್ರಿಗಲ್ಲಿ ಹೇಳಿಬಿಟ್ಟು ಬಂದಿದ್ದೀವಿ, ಏನೇ ಇದ್ರೂ ನಮಗೆ ಹೇಳಿ ಅಂತ. ಸೊ ಅವ್ರು ಅಗ್ರಿ ಆಗಿದ್ದಾರೆ. ಹೆಣ್ಣಾಗಿ ಮಗುನ ದತ್ತು ತೊಗೊಳೋದಾಗಲಿ, ಆ ಮಗುನ ಒಂದು ಕೇರ್ ಮಾಡೋದೇ ಆಗಲಿ, ಅದು ಸಾಮಾನ್ಯವಾದ ವಿಷಯ ಅಲ್ಲ. ಏಕೆ ಅಂದರೆ ಅದು ಆ ಫ್ಲೇವರ್ ಯಾರಿಗೂ ಗೊತ್ತಿರಲ್ಲ. ಜನ ಸಾವಿರ ಅನ್ಬೋದು. ಏಕೆಂದರೆ ಒಂದು ಈಗಿನ ಕಾಲದಲ್ಲಿ ಒಂದೊತ್ತು ಊಟಕ್ಕೂ ಎಷ್ಟು ಜನ ಕಷ್ಟಪಡ್ತಾರೆ. ಅಂಥದ್ರಲ್ಲಿ ಲೈಫ್ ಲಾಂಗ್ ಅವ್ರನ್ನ ನೋಡ್ಕೊತೀವಿ ಅನ್ನೋದು ಅದು ದೊಡ್ಡ ಮಾತೇನೆ. ಸೋನು ಅವರು ಹೇಗೆ ಇದು ಮಾಡಿದಾರೋ ಅದು ನಮಗೆ ಗೊತ್ತಿಲ್ಲ. ಬಟ್ ಅವ್ರು ಮಾಡ್ತಾ ಇದ್ದಾರೆ, 1-2 ದಿನ ನೋಡಿಕೊಂಡ್ರೂ ಅದು ದೊಡ್ಡ ವಿಷಯನೇ ಅಲ್ಲ. ಬಟ್ ಅವರು ಒಳ್ಳೆ ಕೆಲಸನೇ ಮಾಡ್ತಾ ಇದ್ದಾರೆ. ಅದು ಜನದ ಕಣ್ಣಿಗೆ ಯಾಕೆ ಕೆಟ್ಟದಾಗ ಅನ್ನಿಸ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.